ಸಾವ್ಕಾರ್ ಮಂದಿಗೆ ಯಾಕ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ? ಪ್ಲೀಸ್ ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅದು ನಂಗೆ ಭಾಳ ಅಂದ್ರೆ ಭಾಳ ಮೋಟಿವೇಶನ್ ಆಗ್ತೈತಿ. ಹೆಂಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ ಹಂಗಂಗೆ ನಮಗೆ ಚಾನಲ್ ನೋಡೋಕೆ ಇಂಟ್ರೆಸ್ಟ್ ಬರ್ತೈತಿ. ಮತ್ತು ನಿಮ್ಮ ಹೈ ಪಾಯಿಂಟ್ಸ್ಗಳು ನಮಗೆ ಮತ್ತು ಖುಷಿ ಕೊಡ್ತದೆ. ನಿಮ್ಮ ಮೆಸೇಜ್ಗಳು ಅಷ್ಟೇ ಅಂದರೆ ಕಮೆಂಟ್ಗಳು ಅಷ್ಟೇ. ದಯವಿಟ್ಟು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿ. ಯಾರ್ಯಾರು ಹಾಗೆ ನೋಡಕತ್ತೀರಿ ಪ್ಲೀಸ್ ಪ್ಲೀಸ್ ಪ್ಲೀಸ್, ಇದು ನನ್ನ ಹಂಬಲ್ ರಿಕ್ವೆಸ್ಟು. ಪ್ಲೀಸ್ ರೀ ಹಾಗೆ ನೋಡಬೇಡ್ರಿ ಪ್ಲೀಸ್. ಹಾಗೆ ನಿಮ್ಮ ಒಳ್ಳೆ ಒಳ್ಳೆ ಕಮೆಂಟ್ಗಳಿಗೂ ನಾನು ಕಾಯ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಶೇರು, ಸಬ್ಸ್ಕ್ರೈಬು, ಲೈಕು, ಕಮೆಂಟು ಮಾಡೋದ್ರ ಮುಖಾಂತರ, ಹೈ ಪಾಯಿಂಟು ಕೊಡೋದ್ರ ಮುಖಾಂತರ ನಿಮ್ಮ ಪ್ರೀತಿನ ನಮಗೆ ತೋರಿಸ್ರಿ ಅಂತ ಕೇಳ್ಕೊತೀನಿ. ಆಮೇಲೆ ಏನಂದ್ರೆ ನಾನು ಒಂದು ತಪ್ಪು ಮಾಡಿಬಿಟ್ಟೇನಿ. ನಿನ್ನೆ ವಿಮಲಂದು ಈ ಸ್ಟೋರಿ ನಾನು ನಿನ್ನೆ ಹಾಕಬೇಕಾಗಿತ್ತು. ನಾನು ಅರ್ಜೆಂಟು ಇವತ್ತು ಹಾಕೋ ಸ್ಟೋರಿನ ನೀನು ಹಾಕ್ಬಿಟ್ಟಿನಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇವತ್ತು ವಿಮಲಾ ಮನೆಗೆ ಬರೋದು ಸ್ಟೋರಿ ಹಾಕಕತ್ತೀನಿ. ಆ ಸ್ಟೋರಿ ನಾನು ಕಟ್ ಮಾಡಿರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತದೆ, ನನಗೆ ಕನ್ಫ್ಯೂಷನ್ ಆಯಿತು. ಹಾಗಾಗಿ ಅದು ಅಪ್ಲೋಡ್ ಆಗಿಬಿಟ್ಟಿತ್ತು. ಅಪ್ಲೋಡ್ ಆಗಾಗಲೇ ನಂಗೆ ನೀವೆಲ್ಲ ಕಮೆಂಟ್ ಹಾಕೋರ್ಗೂ ನಂಗೆ ಗೊತ್ತಾಗಿಲ್ಲ ನಾನು ಅದನ್ನು ಹಾಕೀನಿ ಅಂಥೇಳಿ. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಕ್ಷಮಿಸ್ಬಿಡ್ರಿ. ಇವತ್ತು ಆತನ್ನು ಹಾಕ್ತೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟೋರಿ ಅಂದ್ಕೊಳ್ರಿ. ಅದಾದಮೇಲೆ ನಾಳೆಯಿಂದ ನಾರ್ಮಲಾಗಿ ದಿನ ಏನು ಬರುತ್ತೆ ಆ ಥರ ಸ್ಟೋರಿ ಬರುತ್ತೆ. ಇದು ಒಂದ್ಸರಿ ಕನ್ಫ್ಯೂಷನ್ ಆಗೈತಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ. ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರವಾ, ಯಾವತ್ತೂ ನಿನಗೆ ನಿರಾಶೆ ಮಾಡಿಲ್ಲ, ಮುಂದೂ ಮಾಡೋದಿಲ್ಲ ಅವರು. ಹೌದಲ್ರಿ? ಯಾವತ್ತೂ ನಿರಾಸೆ ಮಾಡಿಲ್ಲ ಅಲ್ರಿ? ಹೌದ್ರಿ ಅತ್ತೀರ, ಅವ್ರು ಯಾವತ್ತೂ ನನಗೆ ನಿರಾಸೆ ಮಾಡಿಲ್ಲ, ಮಾಡಲ್ಲ ಅನ್ನೋ ಧೈರ್ಯ ಮಗನ. ಅವ್ರ ನಂಬಿನ ನಾನು ದಿನಕ್ಕೆ 5 ವಿಡಿಯೋ ಹಾಕೋ ನಿರ್ಧಾರ ಮಾಡೀನಿ. ಖಂಡಿತ ಎಲ್ಲರೂ ನಂಬಿ ನಾ ವಿಡಿಯೋ ಮಾಡ್ತೀನಿ. ಅಂದಂಗೆ ಯಾಕೆ ಭಾಳ ತಡ ಮಾಡಿದ್ರಿ ಇವರು, ಇನ್ನೂ ಕರ್ಕೊಂಡ ಬರಲಿಲ್ಲ. ಅಲ್ಲೇನ್ರ ಜಗಳಾಗಕತ್ತ ಏನ? ನನಗಂಕರ ಕೈಕಾಲ ಆಡುವಲ್ರಿ ಅತ್ತೀರ. ಏನು ನೋಡೋಣ ಅಂತ ತಗೋ, ನಮ್ಮ ಪದ್ಮ ಹೋಗಳಲ್ಲ ತಿರುವಿ ಆಕಿನ ನೆಲಕ್ಕೆ ಬಡ್ದ ನಮ್ಮ ವಿಮಲನ್ ಕರ್ಕೊಂಬರ್ತಾಳ. ಅಷ್ಟು ಧೈರ್ಯ ನನಗೈತ್ಲೆ ಲಕ್ಷ್ಮಿ. ಸಿಂತವ ಆರಾಮಾಗಿ ಹುಟ್ಟಿದ್ಲಂಟನು, ಏನಾರ ಹೇಳಿ ಕಳಿಸಿದ್ಲನು? ಆ ಗೌಡ್ರ ಫೋನಿಗೆ ಫೋನ್ ಮಾಡಿದ್ಲನು. ಅಯ್ಯೋ ಅತ್ತಿಯರ, ಇನ್ನೂ ಎಲ್ಲಿ ಬಿಡ್ರಿ, ಏನು ಸುದ್ದಿಲ್ಲ. ಮುಟ್ಟಿದ್ಮ್ಯಾಗ ಅವರು ಹಾಲಿನ ಚೆನ್ನಪ್ಪರದಾರಲ್ಲ ಅವ್ರ ಊರಾಗ, ಅವ್ರ ಕೈಲಿ ಹೇಳಿ ಕಳಿಸ್ತೀನಿ ಅಂದಿದ್ಲು. ಇನ್ನೂ ಏನು ಸುದ್ದಿಲ್ಲ. ಮುಟ್ಟಿರ್ತಾರ, ಆಗಲೇ ಮುಟ್ಟಿ ಒಂದು 3-4 ದಿನ ಆಗಿರ್ತೈತಿ. ಇವ್ರಿಗೆ ಸಿಕ್ಕಾರೇ ಇಲ್ಲ ಸಿಂತಾಗ, ಇಲ್ಲ ತಮ್ಮರಿಗಾರ ಸಿಕ್ಕ್ಯಾರ ಇಲ್ಲ ಗೊತ್ತಿಲ್ಲಲ್ಲ. ಮಾಸ್ತರ್ ಏನಾರ ಯಾರಿಗಾರ ಹೇಳಿ ಕಳಿಸಿದ್ರ ನೋಡೋಣಂತ್ರಿ. ಬಂದು ಹೇಳಿದ್ರೆ ಈಗ ನನಗೆ ಗಾಬ್ರ ಕತ್ತಿರೋದು ಎಲ್ಲಿ ವಿಮಲಾನ್ ಕಳಿಸ್ತಾಳ ಇಲ್ಲ ಅವ್ರ ಅತ್ತಿ ಏನಂದ್ಲ ಏನ ತಿರುಗಿ ಹೊತ್ತು ಮುಣಿಗಿತ್ತು, ಇನ್ನೂ ಬರಲಿಲ್ಲ ಅಲ್ಲಿ ಅವರು. ಅದು ಚಿಂತೆತ್ತೈತಿ. ಬಟ್ಟಾರ್ ಬೆಳ್ಳೆ ಯಾಕೆ ಟೆಲಿಕೇಶನ್ ತಿಡಿ ಪದ್ಮ ಹೋಗಿರೋದು, ಸುಮ್ಮನೆ ಅಂತೂ ಬರೋದಿಲ್ಲ, ಎಲ್ಲ ಕೆಲಸ ಮಾಡೇ ಬಿಟ್ಟಾಳ. ಹುಡುಗರು ಏನು ಮಾಡೋಕತ್ತಾವವ್ವ? 3 ಮಂದಿ ಎಲ್ಲಿ ಹೋಗ್ಯಾರ? ಅಯ್ಯೋ ಇವತ್ತಂಕ್ರು ಪದ್ಮಕ್ನೂ ಇಲ್ಲಲ್ರಿ, ನನಗೆ ಸಂಭಾಳಿಸತ್ಲೆ ಸಾಕಾತು. ಈಕಿ ಏನಿಲ್ಲ ಬಿಡ್ರಿ, ನಮ್ಮ ಕವಿತಾವ ಆಕಿ ಪಾಡಿಗೆ ಹಾಕಿರ್ತಾಳ, ಆಕಿದೆಲ್ಲ ಕೆಲಸ ಮಾಡಿ ಕೊಡ್ತಾಳ. ಆಕಿ ನನಗೆ ಹಾಕಿದಾಳ ಅನ್ನೋದಕ್ಕೆ ನಂಗೆ ಎಷ್ಟು ಹಗ್ರ. ಆಕಿ ಸಾಲಿಗೆ ಹೋಗಿದ್ಲಲ್ರಿ, ಹಾಗಾಗಿ ಒಂದು ಇವ ಮತ್ತು ಅವ್ರ ಅವನಿಂದ ಹೊಕ್ಕಿನನ್ನ ನಮ್ಮ ಬಸಣ್ಣ ಕಳಿಸ್ಲಿಲ್ಲ. ಅದಕ್ಕೆ ಅಳೋದು ಕರಿಯೋದು ಬಿದ್ದು ಹೊಳ್ಳ್ಯಾಡೋದು ಹೊಯ್ಕೊಳೋದು ಮಾಡಿಬಿಟ್ಟಿವತ್ತು. ಹಾಗಾಗಿ ಆತನ ಹಿಡಿಯೋದು ಒಂದೀಟು ಕಷ್ಟ ಆತು. ಆತನ ನೋಡಿ ಇವ ದೊಡ್ಡ, ಅವಂಗಾದ್ರೆ ಹಂಗ ನೀ ಅವ ಏನು ಹೇಳ್ದಂಗೂ ಕೇಳ್ತಿದ್ದಿ, ಅವಂಗಾದ್ರೆ ಅದು ಕೊಡಿಸ್ತಿದ್ದಿ, ಇವನಿಗಾದ್ರೆ ಇದು ಕೊಡಿಸ್ತಿದ್ದಿ, ನನಗಾದ್ರೆ 1 ರೂಪಾಯಿನೂ ಕೊಡೋದಿಲ್ಲ ನೀನು ಅಂತ ಇವಂದು. ಏನು ಗೊತ್ತೈತ್ರಿ ಇವರಿಗೆ ರೊಕ್ಕದ ಬೆಲೆ? ಹೌದವ, ಕಾಲ ಭಾಳ ಅಂದ್ರೆ ಭಾಳ ದುಬಾರಿ ಆಗೈತವ ಕಾಲೀಗ. ಅಂಥದ್ರಾಗ ಹುಡುಗರು ಖರ್ಚು ಎಲ್ಲನೂ ದುಗಿಸ್ಕೊಂಡು ಏನೋ ಒಂದಿಟ್ಟು ನಮ್ಮ ಆ ಗೋಮಾತೆ ನಮ್ಮ ಕೈ ಹಿಡ್ದಾಳಂತಂದು ಜೀವನ ಆಗೈತಿ ನೋಡು. ಅದೇನ ಕರೆ ಐತಿ ನೋಡ್ರಿ ಅತ್ತೀರ. ತಾಯಿ ನಮ್ಮಮ್ಮ ಗೋಮಾತೆ ನಮ್ಮ ಕೈ ಹಿಡ್ದಾಳಂತಂದು ಕರೆನ ನಮ್ಮ ಜೀವನ ಆಗೈತಿ. ಇಲ್ಲ ಅಂದರೆ ಇಷ್ಟು ಮಂದಿ ಮಕ್ಕಳು, ನಾವು ನೀವು ಹೋಗ ಬರೋರು ಎಲ್ಲರೂ ಎಷ್ಟು ಕಷ್ಟ ಆಗಿರೋದು. ಕರೆನ ಒಬ್ಬರು ದುಡಿತಾರ, ನಾವು 40 ಮಂದಿ ತಿಂತೀವಿ ಅಂದಾಗ ಭಾಳ ಕಷ್ಟ ರೀ. ಮದುವೆ ಮುಂಜಿ ಬಾಣಂತನ ಹೆರಿಗೆ ನಾಮಕರಣ ಸುಮ್ಮನೆ ಅನ್ರಿ. ನಿರ್ಮಲಿ ಏನು ಮಾಡಾಯ್ತಾಳ ಆಕೆ? ಉಮಾ ಅಷ್ಟನ್ನು ಉಂಬದು ತಿಂಬದು ಮಗ್ಗದು. ಆಕೆ ಒಂದು ಟೆಂಟ್ರ್ ಬಗ್ಸಿ ಬಾವು ಒಂದು ಕೆಲಸ ಮಾಡಿಸಿ ಇಲ್ಲಿ ಬಂದಾಗಿದ್ದ ನಾನು ನೋಡಕತ್ತೀನಿ. ಮತ್ತೊಂದು ದಪ್ಪ ಆಗ್ಯಾಳ ಆಕೆ. ಹೋಗ್ಲಿ ಬಿಡ್ರಿ ಅತ್ತಿಯಾರ, ಎದಕ್ಕೆ ಸುಮ್ಮನೆ ಹಾಕಿದ್ದು ಆಕಿನೆಲ್ಲ ನಾನೆಲ್ಲ ಆಕಿನ್ನ ಅಡ್ಗೆಟ್ಕೊಂಡು ಕೆಲಸ ಮಾಡೋಣ ನೆಗೆಣಿ ಹಂಗೆ. ನಂಗೆ ಸೌತ್ ಯಾಗಕ್ಕಿನ ಅಡ್ಗೆಟ್ಕೊಂಡು ಕೆಲಸ ಮಾಡಿಲ್ಲ ಎಂದು ಪದ್ಮಕ್ಕನ್ನ. ಇನ್ನು ನಾದಿನ ಅಡ್ಗೆಟ್ಕೊಂತೀನ ಬ್ಯಾಡ್ರಿ. ಆಕಿನೆಲ್ಲಿ ನಾನು ಸರ್ಗಟ್ಕೊಳ್ಳಿ ಬೇಡ. ಆಕೆ ಪಡಿಗೆ ಹಾಕಿರ್ಲಿ, ಆಕಿ ಏನು ಮಾಡ್ತೀನಿ ಅಂತ ಬಂದಾಗ ಮಾಡಂತ ಅಂದಿನ್ರಿ. ತಾನಾಗೆ ಎದ್ದು ಬಂದ್ರೆ, ಇಲ್ಲಂದ್ರೆ ನನಗೆ ಸುಸ್ತೈತಿ, ನನಗೆ ಹಂಗೆ ಹಿಂಗೆ ಅಂತಾಳ, ಮತ್ತು ನಮ್ಮ ಮಕ್ಕಳವ ಅಂತ ಕೈ ಬಿಡ್ತೀನಿ ನೋಡ್ರಿ. ಲಕ್ಷ್ಮೀ ಬಂದ ಬಿಟ್ರಿ, ಬರ್ರಿ. ಅಲ್ಲೇ ನಿಂದ್ರನ್ರಿ ಕೂಸು ವಿಮಲನ್ನ, ನಾ ಪಟ್ಟನ ಆರ್ತಿ ತರ್ತೀನಿ, ನೀವ್ ಒಟ್ಟ ಬರ್ರಿ ಒಳಗ. ನಿರ್ಮಲಾ, ಏನ್ ನಿರ್ಮಲಾ? ಅಯ್ಯ ಈ ಹುಡುಗಿ ಕರೆಯೋದು ಚಲೋ ಅಲ್ಲ, ನಮ್ಮ ಕೆಲಸ ನಾವು ಮಾಡೋ ಚಲೋ. ಯಾಕ ಅಲ್ಲೇ ನಿಂದ್ರಿ ಬೇ, ಎಡ್ಡ ಮಿನಿಷನ ಅಲ್ಲೇ ನಿಂದ್ರು. ನಾನು ಪಟ್ಟನ ಆರ್ತಿ ತರ್ತೀನಿ, ಪಟ ಅಂತ ಆರ್ತಿ ಮಾಡಿ ಒಳಗೆ ಕರ್ಕೊಂಡ್ಬಿಡ್ತೀನಿ ಅಂತ. ಅಲ್ಲೇ ನಿಂದ್ರೆ ವಿಮಲ 2 ಮಿನಿಟ ಬಂದೆ.
ಬಂದೆ ಅಪ್ಪ ಕರ್ಕೊಂಬಂದೆ ಅವನ್ನ. ಹ್ಞೂ ಬೇವ ಕರ್ಕೊಂಬಂದು ನೋಡು. ಅಯ್ಯೋ ಅವ್ರ ಹತ್ತಿನ ಕಮ್ಮಿ ಇಲ್ಲವಾ? ಕಮ್ಮಿ ಉಡ್ದಾಡ್ಲಿಲ್ಲ. ಅದೇನಂತ ಹೇಳ್ತೀನಿ ತಡಿ. ಆರತಿ ಮಾಡಿ ಒಳಗೆ ಕರೀಲಿ. ನಾನು ಒಂದಿಷ್ಟು ನೀರು ಪಾರು ಕುಡಿದು ಸುಧಾರ್ಸ್ಕೊಂತೀನಿ. ಲಕ್ಷ್ಮಿ ಭಾರಿ ಗಾಬರಿ ಆಗಿಡ್ಲಪ್ಪ. ಕಳಿಸ್ತಾಳೆ ಎಲ್ಲ ಹುಡುಗಿನ ಅಂಟೊಂಡು ಗಾಬರಿ ಆಗಿಟ್ಟು ಟುಗುಡಾರಿ ಕಾತಿಟ್ಟೆ ಅಪ್ಪ. ಲಕ್ಷ್ಮಿ ಚಲೋ ಆಯ್ತು ಕರ್ಕೊಂಬಂದಿದ್ದು. ಕರ್ಕೊಂಬರವಾ ಬರ್ರಿ. ಒಂದೀಟು ಹೊಸ್ಲಿದ್ದ ಚಕ್ನಡಿ ಬೇಯಕ್ಕ. ನೀನು ಕೂಸೆ ತಿಗಂಡ ನೀನು ಈಚೆ ಕಡೆ ಬಾರೋ ಮಗ್ಲಿಂದ. ಇಬ್ರಿಗೂ ಚಂದಾಗ ಆರತಿ ತೆಗಿತೀನಿ ಬಾ. ಮೊದ್ಲು ಇವಂಗ ಸುಂದ್ರಗ ತೆಗಿ. ನಂದ ಕಣ್ಣು ಬಿಟ್ಟತ್ತಂತಂದು ಅವ್ರವ್ವ ಒಂದು 10 kg ಒಣ ಮಿಷಿನ್ಗೆ ಕೊಡಿಸ್ರಿ ಅಂತ ಹೇಳಕತ್ತಾಳಲ್ಲಿ ಗಾಡ್ಯಾಗ. ಅದಕ್ಕೆ ಮೊದ್ಲು ಇವನ್ನ ಕೆಂಪರಾಡ್ಯಾಗ ತೆಗಿ ಮೊದ್ಲು. ಮಲ್ಕ್ರವ ಖುಷಿ ತಲೆ ಬಡ್ದಿಟ್ಟು ಬಾಕ್ಲಕ್ಕ ಹಿಡಕ್ ನಿಂತ್ಕೋರಿ. ಇಲ್ಲ ಅಳ್ಬೇ ಎತ್ತಿ ಹಿಂದಕ್ಕೆ ಅದೀನಿ. ನೀ ಬಾರ ಒಬ್ಬಡ ಆರತಿ ಮಾಡ. ಕೇಟ ತಂದು ನಿಂತಿರ್ಬೇಕು ಹೊರಗ. ಮೊದ್ಲ ಇಲ್ಲಡಿಲಿ ಕಣ್ಣು ಸರಿ ಇರುದಿಲ್ಲ. ಪಟ್ಟಣ ಬಾನಿ. ಬೇಕಾ? ಹ್ಞೂ ಬಂದೆ. ಬಾ ಒಳ ಬಾ. ಒಳಗಡೆ ಹೋಗೋಣ ನಾಟಿ ಟಾಟು. ನೀ ಕರ್ಕೊಂಬಾರೋ ಕೃಷ್ಣ ಇವಳ ಬಾ ಒಳ ಬಾ. ಬಾರವ್ವ ನಿನಗ ಅಲ್ಲಿ ನಡ್ಮನ್ಯಾಗ ಎಲ್ಲ ತಯಾರು ಮಾಡಾಳಾಕಿ ಪರ್ಶು ಹಾಸಿ ನೀ ಅಲ್ಲೇ ಮಕ್ಕೊಂತಂಟ. ಒಳಗ್ ಬಾ ತಂಗಿ ಒಳಗ್ ಬಾ. ಏಯಪ್ಪ ಇವನ ಅಶೀನ ನನ್ನ ಅಲ್ಲಿ ಸ್ಟೂಲಿನ ಮ್ಯಾಗ ಕುಂಡ್ರಸು. ಆಕೆ ಇಲ್ಲೇ ಕುಂಡಿರ್ತಾಳೆ. ಒಂದು 10 ನಿಮಿಷ ಇಲ್ಲಿ ಕುಂಡ್ರಲಿ. ಇಲ್ಲೇ ಅಡ್ಡ ಆಗ್ಲ ಹುಡುಗಿ. ಯಪ್ಪ ಬಾ ನನ್ನೊಂದು ಟೆಟ್ ಕುಂಡ್ರಸ್ಪ. ಹ್ಞೂ ಬೇವು ಬಂದೆ. ಕೊಡವನ್ನ ಇಲ್ಲಿ ಒಳಗರ ಬರ್ತೀನಿ ತಡಿಯ ಲಕ್ಷ್ಮಿ. ಇವ ಕೂಸಿದೀಯಣ್ಣ ನೀನು. ಲೇ ನಿರ್ಮಲಿ, ನಿರ್ಮಲ ನೀರ್ ತಗೊಂಬ ಇಲ್ಲಿ. ನಿಮ್ಮ ಅಣ್ಣಗ ನನಗ ಈಕಿಗೆ ಬಿಸಿನೀರು ಬೇಕು. ಕಾಯ್ಕಿಡು ಒಂದಿಷ್ಟ. ನಿರ್ಮಲಾ ಏನ್ ಮಾಡ್ತಾಳ ಲಕ್ಷ್ಮಿ? ಇವ ಅಲ್ಲಿಂದ ಬರತ್ಲೆ ಸಾಕಾತವ ಇವ ಲಕ್ಷ್ಮಿ. ಒಂದಿಟ್ಟು ಕೂಸರ ತಾರ ಇವ ನನ್ನ ಕೈ ಆಗ್ತಾ ಇಲ್ಲಿ ಎತ್ಕೊಂತೀನಿ. ನೀವು ಹೋಗಿ ಒಂದಿಷ್ಟು ನೀರು ತೊಂಬೋಗು. ಅದೇ ನಿರ್ಮಲ ಹೊರಗೆ ಬರುವಲ್ತಲ್ಲ. ನಾ ಕಡಿತೀನಿ ತಡಿ ಬಟ್ಟಾಳ. ಯಾಕೆ ಬರೋದಿಲ್ಲ? ನಿರ್ಮಲಿ ನಿಮ್ಮ ಅಕ್ಕ ಬಂದು ಹೇಳಿಲ್ಲ. ಏನ್ ಜೀವ ತಿಂತಾರ ಏನ ನೆಮ್ಮದಿಯಾಗಿ ಇರಕ್ಕೆ ಬಿಡೋದಿಲ್ಲ. ಆಕೆ ಅಷ್ಟು ಖುಷಿಯಿಂದ ಜಿಕ್ಕಂತ ಬಂದಾಳ. ಅದನ್ನ ನೋಡಿ ನನ್ನ ಹೊಟ್ಟೆ ಹೆಂಗ್ ಉರಿಬಾರ್ದು. ಅಲ್ಲಿ ನೋಡಿದ್ರೆ ನಮ್ಮ ಮನ್ಯಾಗ ನಿಂದ್ರಿಸ್ಕೊಡಲ್ರು ನಮ್ಮ ಅತ್ತಿ ನನ್ನ ಗಂಡ. ಇಷ್ಟು ದಿನ ಆದ್ರೂ ನಿನ್ನ ಮಕ್ಕಳಿಲ್ಲ ಅಂತ ನನ್ನ ಕೈ ತೊಳ್ಕೊಂಡು ಬೆನ್ನು ಹತ್ತಿ ನನ್ನ ಜೀವ ತಿಂತಾರ. ಹಾಳಾಗ ಹೋಲಿ. ಈಗೇನು ಮಾಡೋಕ್ಕಾಗಿಲ್ಲ. ನೀರು ತೊಗೊಂಡು ಹೊಸ್ರಿಗೂ ಕೊಡ್ತೀನಿ. ಹಿಗ್ಗಿ ಸಾಯ್ಲಿ. ನನ್ನ ಮೊಮ್ಮಗನ್ ತೋರ್ಸಂಗೆ ನಾನು ಒಂದಿಟ್ಟು ನೋಡ್ತೀನಿ. ಲಕ್ಷ್ಮಿ ಈಚೆಗಡೆ ಹಿಡುಗ. ಇವಳ ಆರಾಮದಿಯ? ಆರಾಮ ಬಂದೇನು? ಇಲ್ಲ ಟ್ರಾಸ್ ಭಾಳ ಆಟನು ಗಾಡ್ಯಾಗ? ಇಲ್ಲವ ಒಂದು ಸ್ವಲ್ಪ ನೋಯಾಕತ್ತೈತಿ. ಸೊಂಟ ಹೊಟ್ಟಿ ಒಂದಿಟ್ಟು ಕುಂತ್ರೆ ಸಮಾಧಾನ ಆಗತ್ತೆ. ಅಲ್ಲೂ ಕುಂತ ಹಿಂದೆ ಮಕ್ಕೊಂಡ್ಬಿಟ್ಟಿದ್ನಿ ನಾನು ಅತ್ತಿಗೆ ತೊಡಿ ಮೇಲೆ. ಆದ್ರೂ ಆಗ್ಬೇಕಲ್ಲ. ಅಲ್ಲಿಂದ ಬರತ್ಲಿಗೆ ಗನ ನೋವಾತ. ಹೊಟ್ಟೆ ಸದ್ಬೇವ ಒಂದಿಟ್ಟು ಏನಾರ ಬೇಕಲ್ಲ. ಈಕೆ ನಿರ್ಮಲ ಹೊರಗೂ ಬರುವಳು ಏನಿಲ್ಲ. ಅತಿಯಮ್ಮ ಇಲ್ಲೇ ಕಟ್ಟಿಬಿಡ್ರಿ ಜೋಳ್ಗಿನ. ಅಲ್ಲಿ ಅವ್ರ ಅಮ್ಮರು ನಮ್ಮ ಮನ್ಯಾಗ ಕಟ್ಟಿದ್ರು. ಅಂದ್ರೆ ಇಲ್ಲೊಂದಿಟ್ಟು ಗಾಳಿನೂ ಆಡ್ತೈತಿ. ಅಂದ್ರೆ ಇದು ಆಗತ್ತೆ. ಅಲ್ಲಿ ಬೇಡ. ನಡ್ಮನ್ಯಾಗ ನಾನು ಬೇಕೆ ಮಕ್ಕೋತೀನಿ. ನೀವು ಎಲ್ಲರೂ ತೂಗ್ತೀರಿ. ಅಂದ್ರೆ ಅಲ್ಲಿ ಬೇಕಾದ್ರೆ ಹೊರಸಿನ ಕಾಲಿಗೆ ಕಟ್ಟಕ್ಕಂತ್ರಿ ಅಂತ ಇಲ್ಲೊಂದು ಜೋಳಿಗೆ ಕಟ್ಬಿಡ್ರಿ ಜಂತಿಗೆ ಹುಡುಗ. ನನಗಂಕರು ಸುಸ್ತಾಗ್ಬಿಟ್ಟೈತಿ. ನಾ ಒಂದಿಟ್ಟು ಮಕ್ಕೋಬೇಕು. ಆತ ಮಕ್ಕೊಂತೆ ಅಂತ ಒಂದಿಟ್ಟು ಬಿಸಿ ಶಿರಾ ಮಾಡಿ ನಾನು ಹಾಕ್ಕೊಡ್ತೀನಿ. ಬಿಸಿದು ಒಂದಿಟ್ಟು ತುಪ್ಪ ಹಾಕಿ ಚಂದಾಗ ಮಾಡ್ಕೊಡ್ತೀನಿ. ನೀ ತಿಂದು ಮುಕ್ಕೊಂಬಿಡು. ನಿನ್ನೆ ನಾವ್ಯಾರು ಇದು ಮಾಡೋದಿಲ್ಲ, ಎಬ್ಸಕ್ಕೆ ಹೋಗೋದಿಲ್ಲ. ಇವಂದೇನು ಸುಬ್ಬಣ್ಣ ಹಿಂಗೆ ನಿದ್ದೆ ಹೊಡ್ಯಾಕತ್ತಾನಲ್ಲ ಅವ ಹಗ್ಲತ್ ಮುಕ್ಕೋತಾನ್ರಿ. ಅದೇಮ್ಮ ರಾತ್ರಿ ಎದ್ದು ಬಾರಿಸ್ತಾನ ನೋಡ್ರಿ. ನನಗೆ 2-3 ದಿನದಾಗ ನನಗೆ ಸಾಕು ಮಾಡ್ಯಾನ್ರಿ ಅವ. ಹಂಗವ ಹುಡುಗರು ಹಂಗ. ಅವನಲ್ಲೇ ನಿನ್ನ ಮಗ್ಳು ಮಲಗಿಸ್ಲೆ ಅಂದ್ರೆ ನಿಮಗೆ ನೀರು ಪಾರು ತರ್ತೀನಿ. ಯಾಕೆ ನಿರ್ಮಲ ಕೇಳಿದ್ರು ಕೇಳಾರ್ದಂಗದಾಳ. ಅಲ್ಲೇ ಮಲಗಿಸ್ತೀನಿ ತಡಿ. ತಗೋ ಇಲ್ಲಿ ಒಂದೊಂದಿಟ್ಟು. ಹ್ಞೂ ರೀ ನೀರು ಕೊಡ್ರಿ. ಅದಕ್ಕೆಮ್ಮ ಬಿಸಿನೀರು ಆಮೇಲೆ ಕೊಡಕಂತ್ರಿ ಅಂತ ಒಂದು ಈಸ್ ತಣ್ಣೀರು ಕೊಡ್ರಿ. ಏಕೆ ಮಾತು ಕೇಳಬೇಡ ಲಕ್ಷ್ಮಿ. ಬಿಸಿನೀರು ತೊಗೊಂಬ. ಗಂಡು ಕೂಸದಿರೋದು ಏನು ತಿಳ್ಕೊಂಡಿ ನೀನು? ಹೆಂಗೆ ಆರೈಕೆ ಮಾಡ್ಬೇಕಂದ್ರೆ ಹಂಗೆ ಮಾಡ್ಬೇಕು. ಗಂಡು ಕೂಸಿನ ತಣ್ಣೀರು ಕೊಡ್ತಾಳಂಟಿಕೆ ತಣ್ಣೀರು. ಹರಿವೇನು ಕೊಡುಬೇ ಏನಾಗೋದಿಲ್ಲ. ಅಲ್ಲಿಂದ ಬಂದಿವಲ್ಲ ಬಾಯಾರಿಕೆ ಆಗಿ ಸಾಂಗಾಗೈತಿ. ಅಮ್ಮನ ಒಟ್ಟ ಏನು ಮಾಡಿದ್ರು ನೀರು ಕೊಡಲ್ಲ. ಒಂದು ಗುಡ್ಡಕ್ಕೆ ನೀರು ಯಾರಿಗಕ್ಕವು? ಅದಕ್ಕೆ ಒಂದು ದಿವಸ ಕೊಡ್ರಿ. ದಣು ಆರ್ಷಣ ಕೊಡ್ರಿ. ನಾಲ್ಗೆ ಒಂದು ಸ್ವಲ್ಪ ಹಸಿ ಮಾಡ್ಕೊಂತೀನಿ. ಅಕ್ಕ ಆರಾಮದಿಯಾ? ಗುಂಡಣ್ಣ ಆರಾಮದಿಯಾ? ಈಗ ಬಟ್ಟೆ ಹೇಳಲೆ ಏಟಾಟ್ ನೀವು ಹಾಕೊಂಡು ಬರ್ಬೇಕು. ನೀರು ಪಾರು ತಂದು ಕೊಡ್ಬೇಕು. ನಿಮ್ಮ ಅಣ್ಣಗ ನಿಮ್ಮ ಅಟ್ಟಿಗೆ ಮಗ ಅನ್ನೋ ಡೈಟು ಏಟ್ರಕೊಬಿಡ್ ನಿನಗೆ. ಇಲ್ಬೇವ ಅದ ಅಕ್ಕ ಬಂದ್ಲಂತನ. ಮತ್ತೆ ಅತ್ತಿಗೆಮ್ಮ ಶಿರಾ ಮಾಡಿಟ್ಟಿದ್ಲಲ್ಲ ಅದಕ್ಕೊಂದಿವ್ಸ ಹಾಲು ತುಪ್ಪ ಹಾಕಿ ಬಿಸಿ ಮಾಡಕ್ಕೆ ಒಲಿ ಮ್ಯಾಗ ಇಟ್ಟು ಬಂದೀನಿ. ಇನ್ನೊಂದು ಒಲಿ ಮ್ಯಾಗ ಬಿಸಿನೀರು ಹಾಕಿಟ್ಟು ಬಂದೀನಿ ಬೇ. ನೀರಿಗೆ ಇನ್ನು ನೀರೆಲ್ಲಿ ಕೊಡಲಿ? ಬ್ಯಾಸ್ಗಿಗೆ ಹಾಲಲ್ಲ. ಅದಕ್ಕೆ ಒಂದಿಟ್ಟು ಬೆಲ್ಲ ಹಾಕಿ ನಿಂಬೆಹಣ್ಣು ಮನೆಯಾಗಿತ್ತಲ್ಲ ಅದನ್ನ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿ ಪಾನಕ ಮಾಡಿ ಬೆಲ್ಲ ಕರಗ್ಲಿ ಅಂತ ಬಿಟ್ಟು ಬಂದೀನಿ. ತಂದು ಕೊಟ್ಟ ಬಿಡ್ತೀನಿ ನೋಡಿ. ಈಗ
ಅಯ್ಯ ನೀನೇನ್ ಬೇ ಅಷ್ಟೆಲ್ಲ ಮಾಡಿದ್ರು ನನ್ನ ಬೈತಿಯಲ್ಲ, ನನಗಿರಲ್ಲ ನಮ್ಮ ಅಕ್ಕನ ಮಗ ನಮ್ಮ ಅಕ್ಕ ಅನ್ನೋದು. ಆರಾಮದಿಯಾ ಯಾಕ? ಹುಲೆ ನಿರ್ಮಲ ಆರಾಮದೀನಿ. ನೀ ಯಾವಾಗ ಬಂದಿ? ಆರಾಮದಿಯಲ್ಲ ನೀನು? ನಿಮ್ಮ ಮನೆಯವ್ರು ಬಂದಾರನ? ಇಲ್ಲ, ನಮ್ಮ ಮನೆಯವರೇ ಬಂದಿಲ್ಲ, ನಾನು ಒಬ್ಬಕ್ಕೆ ಬಂದೀನಿ. ನಿನಗೆ ಮಕ್ಳು ಆಗೋಲ್ರು, ತೋರಿಸ್ಕೊಂಡು ಸರಿ ಮಾಡ್ಕೊಂಡು ನಮ್ಮ ಮನೆಗೆ ಬಾ, ಅಲ್ಲಿವರೆಗೂ ಮನೆಗೆ ಬರಬೇಡ ಅಂತೇಳಿ ನಮ್ಮ ಅತ್ತಿ ನನ್ನ ಗಂಡ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಾರ ಬೇ. ಹೌದನ್ನ? ಅಯ್ಯಯ್ಯ ಅವ್ರಿಗೆ ಬಂದತ್ತ ಯವ್ವ. ಆತರವ ಮಾತಾಡೋಣಂತ. ನಂಗೆ ಭಾಳ ರಗಡಾಗಿದ್ರೆ ಎತ್ಗೆಮ್ಮ ನೀವು ಒಳಗೆ ಎಲ್ಲ ತಯಾರು ಮಾಡ್ರೆ ನಾನು ಕೊಣಿದ್ದು ನಾ ಒಂದು ಇಲ್ಲೇ ಹಿಂಗೆ ಉಳ್ಕೊಳ್ರಿ ಎತ್ಗೆಮ್ಮ. ಆತಾತ ನೀವು ಉಳ್ಕೊ, ಒಂದಿಷ್ಟು ಬೇಕಾರೆ ಅತ್ತಿಯರಲ್ಲೇ ಒಳಗೆ ಮಕ್ಕೋತಾರ. ಇಲ್ಲಿ ಯಾಕೆ ಬೇಡ ಅಂತೀವಂದ್ರೆ ನೋಡವ, ಬಾಣ್ತ್ಯಾರು ಹಂಗೆ ಕುಂದ್ರಬಾರ್ದು, ಕಣ್ಣು ಕಸಿರಾಗತ್ತ ಹೇಳೋದು ಕೇಳು. ಇಲ್ಲಿ ಬಾಕ್ಲಕ್ಕೆ ಮುಂದೆ ಕುಂತಿ ಅಂದ್ರೆ ಹೋಗೋರು ಬರೋರು ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ. ಈಗ ಮಕ್ಕ ಏನು ಅಂದಂಗೆ ದುಳಾಗಿಲ್ಲ ಕೊಡುವಿ ನಮ್ಮ ಕಸ ಅಂತೀನಿ ನಾನು. ಆಕಿ ನಿನಗೆ ಚಂದಾಗಿ ಅಡುಗೆ ಮಾಡ್ಕೊಡ್ತಾಳೆ. ಎಲ್ಲ ನಿಂದು ಊಟ, ಕೂಚಿಗೆ ಹಾಲು ಕುಡಿಸೋದು ಎಲ್ಲನೂ ಒಳಗೆ ಆಗ್ಬೇಕು. ಯಾವ್ದ ಕಾರಣಕ್ಕೂ ಹೊರ ಬರಬೇಡ. ಏನು ತಿಳಿತಾ? ಹ್ಞೂ ರೀ ಅತ್ತಿಗೆಮ್ಮ. ಆತ್ರಿ. ತಾರವ ನಿರ್ಮಲ ತಾ ಅದೇನೋ ಬೆಲ್ಲ ಹಾಕಿ ನಿಂಬೆಹಣ್ಣು ಹಿಂಡಿ ಪಾನಕ ಮಾಡಿ ನಂದೆಲ್ಲ ಸರತಾ ನನಗೆ ಭಾಳ ಹೊತ್ತಾಗುತ್ತಾ. ನಾನು ಇಲ್ಲೋಡು ಹಾಲು ಹಿಂಡೋದು ಏನು ಅವ ಶ್ರೀಕಾಂತ್ ಇದ್ದ, ನನಗೆಲ್ಲ ಅಂದ್ರೆ ಎಲ್ಲ ಸುಲಭಿತ್ತು. ಈಗ ಅಷ್ಟು ನನಗೆ ಒಜ್ಜಾಗೈತೆ ಅಂದ್ರೆ ಹೇಳಂಗಿಲ್ಲ. ಇಲ್ಲ ಇವಾಗ ನಾ ಹಾಲು ಕರೆಕ್ಟಾಗಿ ಎಲ್ಲ ಹಿಂಡಲಿಲ್ಲ ಅಂದ್ರೆ ಮುಂಜಾನೆ ನನಗೆ ಹಾಲಕ್ಕೆ ಹೋಗೋದು ಒಜ್ಜಾಗತ್ತಾ. ಬಡ ನಡಿ, ನಂಗೆ ಒಂದು ದಿಕ್ತಾ ಬಡ ಹಂಗೆ ಚಾಕಿಡು. ನಾನು ನೀರು ಕುಡಿದು ಚಾ ಕುಡಿದು ಕೈ ಕಣ್ಮು ತೊಗೊಂಡು ಹೋಗ್ತೀನಿ ನಾನು. ನಡಿ ನಿರ್ಮಲಿ ಅಲ್ಲೇ ಬಡಬಡ ಅಡುಗೆ ಮಾಡು, ಬಿಸಿ ಬಿಸಿ ರೊಟ್ಟಿ ಅದು ಅಲ್ಲಿ ಏನೂ ತಿಂದಿಲ್ಲ ನಾವು. ಇಲ್ಲೇ ಹೋಗೋ ಮುಂದಾಗ ಒಂದಿಟ್ಟು ಮಿರ್ಚಿ ಮಾಡಕ್ಕೆ ತಿಂದು ಹೋಗಿದ್ದ, ಮತ್ತೆ ಏನೇನು ತಿಂದಿಲ್ಲ. ಹ್ಞೂ ರೀ ಆತಾಳ್ರಿ ಮಾಡ್ತೀನಿ.